ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ವ್ಲಾಗ್ನಲ್ಲಿ ನಮ್ಮ ಗಣಿನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ನನಗಿಂತ ಚೆನ್ನಾಗಿ ಕಾಣಿಸ್ಬೇಕು ಅಂತ ಬೇಗ ರೆಡಿ ಆಗ್ತಾ ಇದ್ಲು, ಆದರೂ ಬಿಡಲಿಲ್ಲ, ತೊಂದರೆ ಕೊಡ್ತಾನೆ ಇದ್ದೆ. ವಿಕ್ಸ್ ಮಾತ್ರೆ ತಗೊಳ್ಳಿ, ಕಿಚ್ ದೂರ ಗಳಿಸಿ. ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂತ ರೇಗಿಸ್ತಾ ಇದ್ಲು. ನಾನೇನು ಅಷ್ಟೊಂದು ಚೆನ್ನಾಗಿ ರೆಡಿಯಾಗಿರಲಿಲ್ಲ ಅನ್ಕೋತೀನಿ. ಹಂಗೋ ಹಿಂಗೋ ರೆಡಿ ಆಗ್ತೀನಂತ ಅಂದ್ಕೊಂಡೆ ಒಂದು ಗಂಟೆ ಮಾಡಿದ್ಲು. ಹೋಗ್ತಾನೆ ಗಣೇಶನ ದೇವಸ್ಥಾನಕ್ಕೆ ಹೋದ್ವಿ. ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಅಂತೂ ಗಣೇಶನ ಹತ್ರ ಬಂದ್ವಿ. ನಾನು ಯಾವತ್ತೂ ಭಕ್ತಿಯಿಂದ ಬೇಡ್ಕೊಂಡಿಲ್ಲ, ಈ ಸಲ ಏನೋ ಕೇಳ್ಕೋಬೇಕು ಗಣೇಶನ ಹತ್ರ ಅಂತ ಅನ್ನಿಸ್ತಾ ಅದಕ್ಕೆ ಬಂದಿದ್ದು. ನನ್ನ ಲೈಫಲ್ಲಿ ತುಂಬ ಕನಸು ಕಟ್ಟಿದ್ದೀನಿ, ನನ್ನ ಲೈಫ್ ಹೀಗೇ ಇರಬೇಕು ಅಂದ್ಕೊಂಡಿದ್ದೀನಿ. ಅದನ್ನೆಲ್ಲ ನೆರವೇರಿಸು, ನನ್ನ ಜೀವನದಲ್ಲಿ ಯಾವುದೇ ತಪ್ಪು ಆಗದೇ ಇರೋ ಥರ ಗಣೇಶ ನೀನು ನೋಡ್ಕೊ ಅಂತ ಫಸ್ಟ್ ಟೈಮ್ ನಾನು ಭಕ್ತಿಯಿಂದ ಬೇಡ್ಕೊಂಡಿದ್ದು ಗಣೇಶನ ಹತ್ರ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನೇಂ ಕುರುಮೇ ದೇವ ಸರ್ವಕಾಯೇಶು ಸರ್ವದಾ. ಮತ್ತೊಂದು ಗಣೇಶನ ನೋಡ್ಕೊಂಬರೋಣ ಅಂತ ಹೋಗ್ಬೇಕಾದ್ರೆ ಮಧ್ಯ ರೋಡಲ್ಲಿ ರಂಜು ಸಿಕ್ಕಳು, ಮಾತಾಡಿಸ್ಕೊಂಡು ಮುಂದೆ ಹೋದ್ವಿ. ಒಳಗಡೆ ಹೋಗ್ತಾ ಇದ್ದಾಗ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಯಿತು. ನನ್ನ ಮುಂದಿನ ಕೆಲಸಕ್ಕೆ ಯಾವುದೇ ವಿಘ್ನೆ ಬಾರದೇ ಇರಲಿ ದೇವ್ರೆ ಅಂತ ಬೇಡ್ಕೊಂಡೆ. ಪ್ರಸಾದ ತಿಂದ್ಬಿಟ್ಟು ಹೊರಟ್ವಿ. ಹೋಗ್ಬೇಕಾದ್ರೆ ಪಾನಿಪುರಿ ಕಾಣಿಸ್ತು. ಪಾನಿಪುರಿ ನಮ್ಮ ಹತ್ರ ಬನ್ನಿ ಅಂತ ಕರಿತಾ ಇತ್ತು. ಪಾನಿಪುರಿ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ, ಅದರಲ್ಲೂ ಹುಡುಗಿರಿಗಂತೂ ಫೇವ್ರೇಟ್. ಪಾನಿಪುರಿ ತಿಂದ್ಕೊಂಡು ಹಾಸ್ಪಿಟಲ್ಗೆ ಹೋದ್ವಿ. ನಮ್ಮ ಅಕ್ಕನ ಕೈಗೆ ಫ್ರ್ಯಾಕ್ಚರ್ ಆಗಿತ್ತು, ಡಾಕ್ಟರ್ ಬಂದಿರಲಿಲ್ಲ ಅಂತ ವಾಪಸ್ ಬಂದ್ವಿ. ಕೆಲವೊಂದು ಬ್ಯೂಟಿ ಪ್ರಾಡಕ್ಟ್ ಬೇಕಿತ್ತು, ಹುಡುಕೊಂಡು ಸ್ಟೋರ್ಗೆ ಹೋದ್ವಿ. ತುಂಬ ದಿನದಿಂದ ನಮ್ಮ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ತಾ, ಇನ್ನು ಮುಂದೆ ನಮ್ಮ ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ. ನಿಮ್ಮ ನಿಷ್ಕಲ್ಮಶ ಪ್ರೀತಿ ಬೆಂಬಲ ನಮ್ಮ ನಿರಂತರ ಪ್ರಯತ್ನದ ಫಲ. ಥ್ಯಾಂಕ್ಸ್ ಫಾರ್ ಆಲ್ ಮೈ ಸಬ್ಸ್ಕ್ರೈಬರ್ಸ್. ನಾವು ಅಂದ್ಕೊಂಡಾಗೆ ಗಣೇಶನ ದರ್ಶನ ಚೆನ್ನಾಗಾಯಿತು. ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ. ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮುಂದಿನ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾ ಇರಿ. ಹಾಗೆ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ.